ಏ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಬರೋಕ್ಕಾಗಿಲ್ಲ ಲಗೇಜ್ ರೂಮಾಗ ಅಲ್ಲೇ ಇಟ್ಬಿಟ್ಟು ಬರಬೇಕಾಗಿತ್ತು. ಊಟ ಮಾಡಬೇಕಲ್ಲ ದೇವ್ರ ದರ್ಶನ ಆದಮೇಲೆ. ಅಲ್ಲ ದೊಡ್ಡನ ಬ್ಯಾಗಾಗಿ ದುಡ್ಡು ಇಕ್ಕಿದೆಯಲ್ಲ, ಅದಕ್ಕೆ ನಂಗೆ ದಿಗ್ಲು ಯಾರೋ ನೆತ್ಕೊಂಬಿಡ್ತಾರೆ ಅಂತ. ನಾನು ಬ್ಯಾಗಾಗಿ ಇಕ್ಕಿಲ್ಲ, ಒಳಗಿನ ಜೋಬಾಗಿ ಇಟ್ಕೊಂಡಿದ್ದೀನಿ. ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಹೋಗೋದು, ದರ್ಶನ ಆದಮೇಲೆ ಊಟ ತಿನ್ಬೇಕಲ್ಲ. ಹ್ಞೂ ಹೌದಲ್ಲ, ಅಲ್ಲೇ ಇಟ್ಬಿಟ್ಟು ಬರಲ್ಲ. ಹಂಗಾದ್ರೆ ಇದು ಕಾಸಿಕ್ಕಿಲ್ಲ? ಇಲ್ಲ ಇಲ್ಲ ಕಾಸಿಕ್ಕಿಲ್ಲ. ಸರಿ ಬಿಡು, ನಾನು ಊಟ ತಿನ್ನೋ ಬ್ಯಾಗ್ ಎತ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಬೇಡ ಹೋಗು, ಬಟ್ಟೆಗೆ ಮಾತ್ರ ಇರೋದು. ಹೋಗು ಹೋಗು, ಊಟ ತಿನ್ಬಿಟ್ಟು ಬಸ್ ಎತ್ತನ ಹೋಗು. ಬೆಂಗಳೂರಿಗೆ ಹೋಗಿ ನಾವು ಊರಿಗೆ ಹೋಗ್ಬೇಕು, ಟೈಮ್ ಆಗ್ತದೆ. ಅಯ್ಯ ದೊಡ್ಡನ ಊರಿಗೆ ಏನು ಅರ್ಜೆಂಟ್ ನಿಂಕ ಊರಿಗೆ ಹೋಗಕ್ಕ? ಹೋಗೋಣ ತಡಿಯೇ, ಒಬ್ರೂಪ್ಗೆ ಬಂದಿದ್ದೀರಿ. ಇನ್ನೂ ಒಂದು 2-3 ಸುತ್ತಾಕೊಂಡು ಹೋಗೋಣ. ನಂಗೆ ಹೆಂಗೂ ಟಿಕೆಟ್ ಇಲ್ಲ, ನಿಂಗೆ ಮಾತ್ರ ಟಿಕೆಟು. ಹೊರನಾಡು, ಇನ್ನು ಮುರುಡೇಶ್ವರ, ಇನ್ನು ಎಲ್ಲೆಲ್ಲೋ ಅವೇ ಉಡುಪಿ ಎಲ್ಲ ಹೋಗೋಣ ನಡಿ ದೊಡ್ಡನೆ. ಏನೋ ನೀನು ಮನೆ ತಿಳಿದ್ರೆ ಅಷ್ಟೇ. ನೀನು ಚಿಕ್ಕ ಹುಡುಗಿಯಾಗಿಂದ ನಾನು ಧರ್ಮಸ್ಥಳ ಕರ್ಕೊಂಡೋಗು ಅಂತ ಇದ್ದಲ್ಲ, ಅದಕ್ಕೆ ಇವಾಗ ಕರ್ಕೊಂಬಂದಿದ್ದು ನಾನು. ಅಯ್ಯೋ ನಡಿ ದೊಡ್ಡನೆ, ನನಗೂ ಬಸ್ ಟಿಕೆಟ್ ಇಲ್ಲ, ನಿಂಗೆ ಮಾತ್ರ. ದೇವಸ್ಥಾನಗಳಿಗೆಲ್ಲ ಊಟ ಹಾಕ್ತಾರೆ. ತಿನ್ಕೊಂಡು ಇನ್ನೂ ಒಂದು 2 ದಿವಸ ಓಡಾಡ್ಕೊಂಡು ಹೋಗೋಣ ನಡಿ. ಅಷ್ಟೇ ಅಂತೀಯಾ? ಅಷ್ಟೇ ನಡಿ. ದುಡ್ಡು ಸಾಲಿಲ್ಲ ಅಂದ್ರೆ ಏನು ಮಾಡೋದು? ನಿನ್ ಕತ್ತಾಗಿನ ಸೈನ್ ಮಾರಕ್ಕೋದ್ ನಡಿ. ಇದಪ್ಪ ಮಾತಂದ್ರೆ ನೋಡಿ ಹೆಂಗೆ ಹೇಳ್ತಾವಳೆ. ಬಾ, ಹೆಂಗೂ ಬಂದ್ಬಿಟ್ಟಿದ್ದೀರಿ ಮನೆ ಬಿಟ್ಟು, ಎಲ್ಲ ಸುತ್ತಾಕೊಂಬರೋಣ ನಡಿ ದೊಡ್ಡನೆ. ಸರಿ ಬಾ. ಹೆಂಗೂ ದೇವಸ್ಥಾನಕ್ಕೆ ಬಂದಿದ್ದೀರಿ, ಇವನ್ನ ನಮಿಸ್ಬಿಟ್ಟು ನನ್ನ ಕತ್ತಿಗೆ ತಾಳಿ ಕಟ್ಸ್ಕೊಂಬಿಟ್ರೆ ಒಳ್ಳೆ ಐಡಿಯಾ. ಕತ್ತಿಗೆ ತಾಳಿ ಕಟ್ಸ್ಕೊಂಬಿಟ್ರೆ ಯಾರೇನು ಮಾತಾಡೋಂಗಿಲ್ಲ, ಇವನು ನನ್ನ ಬಿಟ್ಟು ಹೋಗೋದು ಇಲ್ಲ. ರಾತ್ರಿ ಎಲ್ಲೋ ಹೋಗ್ಬೇಕಾಗಿತ್ತಮ್ಮ, ಹೋಗ್ಬಿಟ್ಟು ಬಂದೆ, ಲೇಟ್ ಆಗೋಯ್ತು. ನಿಮ್ಮನ್ನ ಮಾತಾಡ್ಸೋಕ್ಕಾಗಿಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಬೇಗನೆ ಬಂದರೆ ನೀವಿರಿಲ್ಲ. ನಮ್ಮ ವಿಷಯ ಎಲ್ಲ ಆಶಂಕರ್ನ ಹೇಳಿರ್ಬೇಕಲ್ಲ. ಹೇಳಿದ್ನು. ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕಮ್ಮ. ನಾವು ದೇವ್ರ ಹತ್ರ ಅದೇ ಬೇಡ್ಕೊಂತ ಇರೋದು. ಏನೋ ನಿಮ್ಮ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಗೈತೆ. ಆಗ್ಲಿನಮ್ಮ. ಏನೋ ಕೇಳಬೇಕು ಅಂತ ಬಂದ್ರಿ ನಾವು. ಕೇಳಮ್ಮ, ಕೇಳೋದ್ರಾಗ ಏನು ತಪ್ಪಿಲ್ಲ. ಅದೇನು ನಿಮ್ಮ ಮನ್ಸಾಗೈತೋ ಮಾತಾಡ್ಬಿಟ್ರಿ. ನಾವು ಇವಾಗಿರೋ ಪರಿಸ್ಥಿತಿ ಒಳಗೆ ನಮ್ಮ ಮಗಳಿಗೆ ಬಿರಿ ನಮ್ಮ ಮದುವೆ ಮಾಡಿಬಿಡೋಣ ಅಂತ ಅನ್ಕೊಂತ ಇದ್ದೀರಿ. ಹೇಳ್ರಮ್ಮ. ಗಂಡು ಅದೇನೋ ಬೆಣ್ಣೆ ಕೈಗೆ ಇಟ್ಕೊಂಡೆ ತುಪ್ಪಕ್ಕೆ ಊರೆಲ್ಲ ಹುಡುಕಿದ್ರಂತೆ, ಹಂಗಾಯ್ತು. ನಿಮ್ಮ ಮೊಮ್ಮಗನೇ ಆದಿಶಂಕರ್ನೇ. ಓ ಹೌದಾ, ಸರಿ. ಹೆಣ್ಣು ಗಂಡು ಒಪ್ಪಿದ್ಮೇಲೆ ಇನ್ನು ನಮ್ದೇನಾಯ್ತಮ್ಮ, ಮಾಡಿಬಿಡೋಣ ಬಿಡ್ರಿ. ಅದಕ್ಕೇನಂತೆ ಒಂದು ಒಳ್ಳೆ ಚೌಟ್ರಿ ಬುಕ್ ಮಾಡಿಬಿಟ್ಟು ಜೋರಾಗಿ ಮಾಡಿಬಿಡೋಣ. ಇವಾಗ ಜೋರಾಗಿ ಮದುವೆ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ನಾವಿರೋ ಪರಿಸ್ಥಿತಿ ಒಳಗೆ ಅವ್ರು ಯಾವ ಟೈಮಾಗಿ ಏನು ಮಾಡ್ತಾರೋ ಅನ್ನೋ ಬೈದಾಗೆ ಬದುಕ್ತಾ ಇದ್ದೀರಿ. ನನ್ನ ಮಗಳನ್ನ ಅವ್ರ ಮಗನಿಗೆ ಮದುವೆ ಮಾಡ್ಕೊಂಬಿಟ್ಟು ಆಸ್ತಿ ಎಲ್ಲ ಲಪ್ಟಾಯಿಸ್ಬೇಕು ಅಂತ ಅವ್ರ ಪ್ಲ್ಯಾನ್ನ ನಾನು ಉಲ್ಟಾ ಮಾಡಬೇಕು ಅಂತ. ಆದಿಶಂಕರ್ಗೆ ನನ್ನ ಮಗಳನ್ನ ಕೊಟ್ಬಿಟ್ರೆ ಮುಗೀತು. ಓ, ನೀವು ಹಂಗೆ ಆಲೋಚನೆ ಮಾಡ್ತಾ ಇದ್ದೀರಿ? ಹೌದು, ನಾನು ಹಂಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಎಲ್ಲನ ಒಂದು ಹತ್ರ ದೇವಸ್ಥಾನದಾಗೆ ಸಿಂಪಲಾಗಿ ಮದುವೆ ಮಾಡ್ಕೊಂಬಿಡ್ಲಿ ಅಂತ ಅಷ್ಟೇ. ಸರಿ ಬಿಡಮ್ಮ, ಇನ್ನೇನು ಮಾಡೋಕ್ಕತ್ತೈತೆ. ನಾವೇನೋ ಜೋರಾಗಿ ಮಾಡೋಣ ಅಂತ ಅನ್ಕೊಂಡ್ರೆ ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಿ. ಇಲ್ಲ, ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಂಗೈತೆ. ಎಲ್ಲನ ಒಂದು ದೇವಸ್ಥಾನದಾಗೆ ಸಿಂಪಲಾಗಿ ಮಾಡಿಬಿಡೋಣ ಅಂತ. ಆಗ್ಬೋದಮ್ಮ, ಆಗ್ಬೋದು. ನಿಮ್ಮ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ, ಆಗ್ಬೋದು. ಇವಾಗ ಯಾವಾಗ ಇಟ್ಕೊಳ್ಳೋಣ ಅಂತ ಮದುವೆ ದಿವಸ? ಐನೂರ ಹತ್ರ ಕೇಳಬೇಕಮ್ಮ. ಐನೂರ ಹತ್ರ ಟೈಮು, ಬೆಳಗ್ಗೆ ದಿನ ಇವೆಲ್ಲನೂ ಕೇಳ್ದಿರಾ ನಾವು ಮುಂದೆ ಜೇಕಕ್ಕಾಗಲ್ಲಮ್ಮ. ಮದುವೆ ಅಂತಂದರೆ ಬಾಯಿ ಮಾತಾಗಿ ಹೇಳೋದಲ್ಲಮ್ಮ, ಅದಕ್ಕೂ ಒಂದು ಟೈಮು ಗಳಿಗೆ ಅಂತ ಇರ್ತೈತೆ. ಆ ಟೈಮು ಗಳಿಗೆ ಒಳಗೆ ಮಾಡಿದ್ರೇ. ಯಾಕಂತಂದರೆ 1 ದಿವಸ 2 ದಿವಸ ಜೀವನ ಅಲ್ಲಮ್ಮ ಇದು. ಹೌದು, ನೀವು ಹೇಳೋದು ನಿಜನೇ. 1 ದಿವಸ 2 ದಿವಸ ಜೀವನ ಅಲ್ಲ. ಅದಕ್ಕೆ ನಾನು ಹೋಗಿ ಐನೂರ ಹತ್ರ ಕೇಳ್ಕೊಂಬರ್ತೀನಿ. ಒಳ್ಳೆ ದಿನನ ಕೇಳ್ಕೊಂಬಂದು ಆಮೇಲೆ ನಿಮ್ಗೆ ಕೇಳ್ತೀನಿ. ನೀವು ಇಲ್ಲೇ ಇರ್ರಿ, ಏನು ತೊಂದರೆ ಇಲ್ಲ. ನೀವು ಆರಾಮಾಗಿ ಇಲ್ಲೇ ಇರ್ಬೋದು. ಇಲ್ಲ, ಮದುವೆ ಮಾಡಿನೇ ನಾನು ಕರ್ಕೊಂಡು ಹೋಗೋದು ನನ್ನ ಮಗಳನ್ನ. ಆಯ್ತಮ್ಮ, ಸರಿ. ಹಂಗಾದ್ರೆ ನಾನು ಐನೂರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಹಂಗೆ ಮಾಡ್ರಿ, ತಡ ಮಾಡೋದು ಬೇಡ. ಸರಿನಮ್ಮ, ಆಯಿತು. ಏನಪ್ಪ ಶಂಕರ, ಏನು ಒಪ್ಕೇನೇನಾ? ಹ್ಞೂ ಅಣ್ಣ, ಒಪ್ಕೇನೆ. ಇನ್ನು ಹೆಣ್ಣು ಗಂಡು ಒಪ್ಪಿದ್ಮೇಲೆ ಇನ್ನೇನಾಯ್ತಮ್ಮ? ಸರಿ, ನಾನು ಹೋಗಿ ಹಂಗೆ ಕೇಳ್ಕೊಂಬಂದ್ಬಿಡ್ತೀನಿ. ಸರಿ, ಹಂಗೆ ಮಾಡ್ರಿ. ಯಜಮಾನ್ರು ಎಲ್ಲವರೇ ಅಂತಮ್ಮ ಇವಾಗ? ಹೇಳೋರೇ ಇಲ್ಲ, ಎಲ್ಲವರೇ ಅಂತ. ಆ ಭಗವಂತನವನೇ ಕೃಷ್ಣ ಸ್ವಾಮಿಯೇ ಕಾಪಾಡ್ತಾನೆ ಬಿಡಮ್ಮ. ಆಂಟಿ, ನೀವೇನು ಯೋಚನೆ ಮಾಡಬೇಡಿ, ನಿಮಗೆಲ್ಲ ಒಳ್ಳೇದೇ ಆಗುತ್ತೆ. ಏನಪ್ಪ ನಿನ್ನ ಬಾಯಾಕ್ಷ ಹಂಗೆ ಆಗ್ಬಿಟ್ರೆ ನಂಗೆ ಅಷ್ಟೇ ಸಾಕಪ್ಪ, ಎಲ್ಲ ಒಳ್ಳೇದೇ ಆಗುತ್ತೆ ಆಂಟಿ. ಆಂಟಿ, ಇಲ್ಲೇ ನಮ್ಮ ತೋಟದ ಹತ್ರ ನಾಗಪ್ಪನ ದೇವಸ್ಥಾನ ಐತೆ, ಹೋಗ್ಬಿಟ್ಟು ಬರೋಣ ಆಂಟಿ. ಸರಿ ನಡಿಯಪ್ಪ, ನಿಮ್ಮ ತಾತನ ಬರೋವರೆಗೂ ನಮ್ಗೆ ಇನ್ನೇನು ಕೆಲಸ. ಬಾ, ಹೋಗ್ಬಿಟ್ಟು ಬರೋಣ. ಸರಿ ನಡೀರಿ ಆಂಟಿ. ಅಮ್ಮ, ಅಯ್ಯೋ ಸ್ನೇಹಿ ಬಂದ್ಬಿಟ್ಟನೆ. ಅತ್ತೆ ನನ್ನ ಮಗು ಎಲ್ಲತ್ತೆ? ಅಯ್ಯೋ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡೋರಪ್ಪ. ಯಾಕತ್ತೆ, ಏನಾಯ್ತಂತ ನಮ್ಮ ಮಗುಕ? ಜರ. ಯಾವ ಹಾಸ್ಪಿಟ್ಲ್ ಆಗತ್ತೆ? ಚಿಕ್ಕಬಳ್ಳಾಪುರ KM ವೈಫ್. ಆ ಆಸ್ಪತ್ರೆ ಬಸ್ ಸ್ಟ್ಯಾಂಡ್ ಹತ್ರ ಐತಲ್ಲ, ಆ ದೊಡ್ಡ ಆಸ್ಪತ್ರೆ ಅದಾ? ಅದೇ ಆಸ್ಪತ್ರೆ. ಸ್ನೇಹಿ, ಏನೇ ಅಮೆರಿಕಕ್ಕೆ ಹೋಗಿ ಬೆಳಗಾಗ್ಬಿಟ್ಟಿದ್ಯಾ? ಆಯಪ್ಪನ ಯಾರೋ ಹೋಗಿ ಒಳಗಡೆ ಹೋಗಿ. ಅಲ್ಲಮ್ಮ, ನಿನ್ಗೇನು ಬುದ್ಧಿ ಇಲ್ಲೇನಮ್ಮ? ಏನು ನಿನ್ನಿಂದ ನನಗೇನು ನೋಡೋ, ನಂಗೆ ಬರೋ ಕಾಪಕ್ಕೆ ಕೆಟ್ಟ ಮಾತಾಡಬೇಕು. ತಾಯಿ ಅನ್ನೋ ಗೌರವ ಕೊಡ್ತಾ ಇದ್ದೀನಿ, ಅದಕ್ಕೆ ಈ ಸಾಹಸ ಆಯ್ತೈತಿಯಾ? ಮತ್ತೆ ಇನ್ನೇನು ಅಷ್ಟು ಬಿರಿ ನಾವು ಫೋನ್ ಮಾಡಿ ಹೇಳಿದ್ಯಲ್ಲ,
ಮಾತಾಡಿದ್ರೆ ಸಾಕು ಹೊಡಿತಾನೆ. ಅಯ್ಯೋ ಇವನು ಅವನೇನೇನೆ, ಇವನು ಹೊಡಿತಾನ. ಅಯ್ಯೋ ಇವ್ರು ಸೊಲ್ಲಡ್ಗ ಏನೇ ಮಾಡೋದು, ಬೇಡ ಬೇಡ ಇವನ್ಗೂ ಡೈವರ್ಸ್ ಕೊಟ್ಬಿಡೆ, ಇವನ್ಗೂ ಡೈವರ್ಸ್ ಕೊಟ್ಬಿಡೆ ಸಾಕು. ಡೋಲ್ ತೆಗೆದು ಡೋಲ್ಗೆ ಹಾಕ್ತಾನಷ್ಟೆ. ಅಲ್ಲಮ್ಮ ನಿಂಗೆ ಸುಮ್ಮನೆ ಇರೋಕ್ಕಾಗಲ್ಲೇನಮ್ಮ, ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯಾ? ನನ್ನ ನೆಮ್ಮದಿ ಆಡೋತಾ ಇರೋದೇ ನಿನ್ನಿಂದನಮ್ಮ, ಬೇರೆ ಯಾರಿಂದನೂ ಅಲ್ಲ, ನಿನ್ನಿಂದನೇ. ನಾನೇನ ಮಾಡಿದ್ನಿ? ನಾನೇನು ಮಾಡಿದ್ನಿ ಹೇಳು? ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ನೀನು. ಇವಾಗ ನೋಡು ತಂದೆ ಇಲ್ಲಿ ದಬ್ಬಿದ್ದೆ ತಡ ಹೊಲ್ಟ ಬಿತ್ತು. ಆಗ ಇವಳು ಬಂದವಳೆ. ಓ ಸ್ನೇಹ, ಇನ್ನು ನೋಡೋಂಥ ಪ್ಲೇಸ್ಗಳು ಎಷ್ಟಿತ್ತು. ಏನು ಪದೇ ಪದೇ ಅಲ್ಲಿಗೆ ಹೋಗಕತ್ತೈತೀನಮ್ಮ ನಾವು? ಹೋಗಕತ್ತದ? ನೀನೇ ಹೇಳು. ನೀನು ಹೋಗ್ಬೇಕಾ? ನೀನು ಹೋಗ್ಬೇಕಂದ್ರೆ ಹೇಳು, ರಾಮನ್ ಕೇಳಿ ನಾನು ಕಳಿಸ್ತೀನಿ. ನೀನು ಬಾಯಿ ಮುಚ್ಕೊಂಡಿರೋ, ಬಂದಿದ್ದಾಯ್ತು. ಏನೋ ಮಗುಗೆ ಚೆನ್ನಾಗಿಲ್ಲಂತೆ, ಸುಮ್ಮನೆ ಇರು. ನಡಿ ಒಳಕ ಬಟ್ಟೆಗೆ ಎತ್ಕೊಂಡು. ಯಾವಾಗ ಕಳಿಸ್ಕೊಡ್ತೀಯಾ? ಯಾವಾಗ ಕಳಿಸ್ಕೊಡ್ತೀಯ ಅಂತಂದರೆ ರಸ್ತೆ ಅಡಕ ಇವಾಗ ಬಂದಿದ್ರೆ ನಾವಾಗೆ ಕಳಿಸ್ಬಿಡಕತ್ತದ? ನೋಡ ಹೇಳಿದ್ದೆ ಹತ್ರಿಗ ಕಳಿಸ್ಕೊಡ್ತೀನಿ ಅಂತ. ಈ ಸತಿ ಹೋದ್ರೆ 15 ದಿವಸ ಬರಲ್ಲ. ನೀನು ಮಧ್ಯೆ ಮಧ್ಯೆ ಫೋನ್ ಮಾಡೋದು ಎಲ್ಲ ಮಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊಂಬ ನೀನು. ಹೆಂಗೋ ಇಬ್ಬರು ಸಂತೋಷವಾಗಿದ್ರಲ್ಲ ಅಷ್ಟೇ ಸಾಕು. ಸಂತೋಷವಾಗಿದ್ರೆ ನೀನು ಇದೆಯಲ್ಲಮ್ಮ, ನೀನು ರಾಕ್ಷಸಿ ನೀನು. ಅಯ್ಯೋ ಅಲ್ಲೇ ನೀನಂತಲ್ಲೇ ಹಂಗೆ ಮುಂಚೆನೇ ಅಲೋಗಿಲೋ ಅಂದಿರ, ನಾನು ಹೇಳ್ಬಿಟ್ನೆ. ನೀನೇ ಎತ್ಕೊಂತೀಯ ಫೋನು ಅಂತ ನಾನು ಅನ್ಕೊಂಡಿದ್ನಿ. ಆಯಪ್ಪನ ಎತ್ಕೊಂಡವ್ರಂತ ನನಗೇನೆ ತಿಳಿದು. ಸ್ನೇಹ ಎಲ್ಲಮ್ಮ ನಮ್ಮ ಸಂಜಯ್? ಎಲ್ಲಮ್ಮ ನನ್ನ ಮಗನು? ಎತ್ತೋದು ನನ್ನ ಮಗನು? ಹಾಂ ಮಾತಾಡಮ್ಮ. ಎಲ್ಲಮ್ಮ ನನ್ನ ಮಗನು? ಈ ಮೊಮ್ಮಗಳನ್ನ ನೋಡ್ಕೊಂಡು ಜೊತೆ ಕರ್ಕೊಂಬರಕ್ಕೆ ಆಸ್ಪತ್ರೆ ಹತ್ರ ಹೋಗೋನೆ. ಎಲ್ಲಮ್ಮ ನೀನು ಕರ್ಕೊಂಡೋದೆ ತಾನೆ ನನ್ನ ಮಗನ ಜೊತೆಗ? ನೀನು ಬರೋವಾಗ ಕರ್ಕೊಂಬರ್ಬೇಕು ತಾನೆ? ಎಲ್ಲಮ್ಮ ನನ್ನ ಮಗನು? ಮಾತಾಡಮ್ಮ ಸ್ನೇಹ. ಯಾಕಮ್ಮ ಏನಾಯ್ತಮ್ಮ ನನ್ನ ಮಗನ್ಕ? ಏನೂ ಆಗಿಲ್ಲ, ನಿನ್ನ ಮಗನ ಚೆನ್ನಾಗವನೆ. ಮಾತಾಡೆ, ಯಾಕೆ ಏನಾಯ್ತ ನನ್ನ ಮಗನ್ಕ? ಏರ್ಪ್ಲೇನಿಂದ ಏನಂತ ತೆಳಗಿರ್ಬಿಟ್ಟ ಹೆಂಗೆ? ಅಯ್ಯೋ ಏರ್ಪ್ಲೇನ್ ಆಗಿಂದನೂ ತೆಳಿಲ್ಲ, ಎಲ್ಲಿಂದನೂ ತೆಳಿಲ್ಲ ಅಮ್ಮ. ತಾಯಿ ಬಂದವ ನಿನ್ನ ಮಗನು. ಮಗಳನ್ನ ಕರ್ಕೊಂಬರಕ್ಕೆ ಹೋಗೋನೆ. ಕರ್ಕೊಂಬರ್ತಾನೆ ಇರು. ನನ್ನ ಮಗನೇ ಅಮ್ಮ, ನಮ್ಗೆ ಆಧಾರ ಇತ್ತಿತ್ತು. ಎಂಥ ಕೆಲಸ ಮಾಡಿಬಿಟ್ರೆ. ನಾನು ಅನ್ಕೊಂಡೆ ನೀನೇನೋ ಕೆಲಸ ಮಾಡ್ತೀಯ ಅಂತ. ಹೆಲಿಕಾಪ್ಟ್ರಾಗಿಂದ ತೆಳ್ಬಿಟ್ಟ ನನ್ನ ಮಗನಿಗೆ ಏನು ಹೆಚ್ಚು ಕಮ್ಮಿ ಆಯಿತು ಏನೋ. ಅಯ್ಯೋ ಯಾವ ದೇಶದಾಗ ಬಿದ್ದೋಗವನೋ, ಯಾವ ಕೆರೆಗೆ ಬಿದ್ನೋ, ಯಾವ ಬಾಯಿಗೆ ಬಿದ್ನೋ, ಯಾವ ಸಮುದ್ರದಾಗ ಬಿದ್ನೋ. ಅನ್ಯಾಯವಾಗಿ ನನ್ನ ಮಗನ ಇಕ್ಕೊಂಬಿಟ್ಟಲ್ಲ ಪಾಪ ಮುಂಡೆ. ನೀವಂತೂ ಉದ್ಧಾರ ಆಗಲ್ಲೇ, ಸರ್ವನಾಶ ಆಗೋಗ್ಬಿಡ್ತೀರಿ. ನನ್ನ ಗೋಲ್ ತಗಲಿ. ನನ್ನ ಮಗನೊಬ್ಬನೇ ನಂಗೆ ಆಧಾರ ಇದ್ದಿದ್ದು, ಅವನು ಅನ್ಯಾಯವಾಗಿ ನಿಮ್ಮ ಮೆದೆ ಮೇಲೆ ಇಕ್ಕೊಂಬಿಟ್ರಲ್ಲೇ ಪಾಪ ಮುಂಡಿಲ್ರ. ನಿಮ್ಗಂತೂ ಒಳ್ಳೆ ಸಾವು ಬರಲ್ಲೇ, ಬರಬಾರ್ದು ಸಾವೇ ಬಂದು ನೀವು ನೆಗೆದು ಬಿದ್ದು ನೆಲ್ಲಿಕಾಯಿ ಆಗೋದು. ಇಕ್ಕೊಂಬಿಟ್ರೆ ಅನ್ಯಾಯವಾಗಿ. ನನ್ನ ಮೊಮ್ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ರಿ. ನನ್ನ ಮೊಮ್ಮಗಳು ಪತ್ತೆ ಇಲ್ದಂಗೆ ಮಾಡಿಬಿಟ್ರಿ. ಇವಾಗ ನನ್ನ ಮಗನೂ ಪತ್ತೆ ಇಲ್ದಂಗೆ ಮಾಡಿದ್ದೀರಿ. ನಾನು ಏನು ಮಾಡಲಿ ಹೇಳು? ನಾನು ಏನು ಮಾಡಲಿ? ಅಯ್ಯೋ ಈ ಮುಸ್ಲಿಂ ಬಾಯಿ ಮೇಲೆ ಹೇಳಿ ಪಟ್ಟ ಅಂತ ಹಾಕಲೇ. ಅಯ್ಯೋ ಬರೀ ಮುಸ್ಲಿಂಗಳು ಬಂದು ತಾಟ್ಕಿತ್ತಿದ್ದಂಗವಳೆ. ಸ್ನೇಹಿ, ಅಯ್ಯೋ ನಿನ್ನ ಮಗನ ಏನು ಮಾಡಿಲ್ಲಮ್ಮ ತಾಯಿ. ಮಗುನ ಕರ್ಕೊಂಬರಕ್ಕೆ ಹೋಗೋಣ ಯಾರು ತಡಿ. ಓ ಯಾವೂರಪ್ಪ ನಿಮ್ಮದು? ನಮ್ಮದು ಬೆಂಗಳೂರಮ್ಮ. ಹೌದಾ? ಸರಿ ಕೂತ್ಕಪ್ಪ. ಇವಾಗ ನನ್ನ ಮಗನ ನಿಮ್ಮ ಮೆದಗಳ ಮೇಲೆ ಇಕ್ಕೊಂಬಿಟ್ರಲ್ಲೇ. ನೀವಂತೂ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ಬಿಡ್ತೀರ ಪಾಪ ಮುಂಡರ. ಇದಕ್ಕೆ ಅಜ್ಜಿ ಹಿಂಗಲ್ತಾರೆ? ಯಮ್ಮನ ಇಲ್ಲೇ ಅವಳೆ ನೋಡಮ್ಮ. ನನ್ನ ಮಗನ ಏರ್ಪ್ಲೇನ್ ಆಗಿಂದ ದಬ್ಬಿಟ್ಟು ಅವಳೆ ಹುಡುಗಿ. ನನ್ನ ಮೊಮ್ಮಗಳು ಕಾಣಿಸ್ತಾ ಇಲ್ಲ. ಇವಾಗ ನನ್ನ ಮಗನೂ ಇಲ್ದಂಗೆ ಮಾಡ್ಬಿಟ್ರಲ್ಲಮ್ಮ. ನೋಡಮ್ಮ ಏರ್ಪ್ಲೇನ್ ಆಗಿಂದ ತೆಳ್ಬಿಟ್ಟಿರೋದು. ಅಯ್ಯೋ ಇದಾಕ್ರೆ ಸ್ನೇಹಿ, ಯಾಕೆ ಹಿಂಗೆ ಮಾಡಕ್ ಹೋಗಿತ್ತು ಪಾಪ? ಅಲ್ಲೇ ಆ ಮಲ್ಲೇಶಿ ನೋಡಿದ್ರೆ ಹಂಗಾಯ್ತು. ಇವಾಗ ಇವನ್ನೂ ಸಾಯಿಸ್ಬಿಟ್ಟೇನೆ ನೀನು. ಇವರಂತೂ ಉದ್ಧಾರ ಆಗಲ್ಲಮ್ಮ, ಸರ್ವನಾಶ ಆಗೋಗ್ಬಿಡ್ತಾರೆ. ಉದ್ಧಾರ ಅಂತೂ ಆಗಲ್ಲ. ಬರಬಾರ್ದು ರೋಗನೇ ಬಂದು ಎತ್ಕೊಂಡು ಹೋಗೋದು. ಕೊರೋನಾ, ಕಾಲ್ರ, ಮಲೇರಿಯಾ ಎಲ್ಲ ಬರ್ತದಮ್ಮ ಇವ್ರಗ. ಬರಬಾರ್ದು ರೋಗ ಬರ್ತದೆ. ಸತ್ತೋಗೋಣ ಬದುಕೊಂಡ್ರೆ. ಅಯ್ಯೋ ಪಾಪಿ ಸ್ನೇಹಿ, ಅಂತ ಕೆಲಸ ಮಾಡಿಬಿಟ್ಟೆ. ಯಾಕೆ ಪಾಪ ಹುಡುಗನ ಸಾಯ್ಸಕ್ಕೆ ಹೋಗಿದ್ದು? ಬೇಡ ಅಂದಿದ್ರೆ ಬಿಟ್ಟು ಬಿಟ್ಟು ಬೇಕಾಗಿತ್ತಾನೆ. ನಿಮ್ಮ ತಾತನ ಕೇಳಿ ಡೈವರ್ಸ್ ಕೊಡಿಸ್ಬೇಕಾಗಿತ್ತು ತಾನೆ. ಅಯ್ಯೋ ಅಂಬುಜಿ, ನೀನು ಬಾಯ್ಕ್ ಮೊನ್ನಾಗ ಬಂದವನ ಮಗಳು ನೋಡಕ್ಕೆ ಓಡೋದ್ನಿ ಎತ್ತು ಬಿಟ್ಟು. ಮತ್ತೆ ಆ ಮಾತಿ ಮುಸ್ಲಿಮನ್ ಕೇಳ್ಬೇಕು ತಾನೆ. ಹೇಳ್ತಾನೆ ಇದ್ದೀನಿ, ಅಮ್ಮನ್ ಕೇಳ್ತಾನೆ ಇಲ್ಲ. ಬಂದವನ್ ನಿನ್ ಮಗನ ಮಗಳನ್ನ ನೋಡ್ಕೊಂಬರಕ್ ಹೋಗೋನೆ. ಹೌದಾ? ಆವಾಗಿನ ಹೇಳ್ಬೇಕಾಗಿತ್ತು ತಾನೆ ಈ ಮಾತು. ಅಯ್ಯೋ ಒಳ್ಳೆ ಹುಡುಗಿ. ನನ್ನ ಮೊಮ್ಮಗಳು ನೋಡ್ಕೊಂಬರಕ್ ಹೋಗೋಣ. ಎಲ್ಲವಳು ನನ್ನ ಮೊಮ್ಮಗಳು. ಆಸ್ಪತ್ರೆಗೆ ಅವಳಂತೆ ಅಡ್ಮಿಟ್ ಮಾಡೋರಂತೆ, ಜ್ವರ ಮೇಲಂತೆ. ಸರಿ ಸರಿ ಆಯ್ತು ಆಯ್ತು. ನಾನು ನಿನ್ನ ಹೆಲಿಕಾಪ್ಟರ್ಗಿಂದ ತೆಳ್ಬಿಟ್ಟೇನು ಅಂತ ಅನ್ಕೊಂಬಿಟ್ಟೆ. ಅಯ್ಯೋ ಮಹಾತಾಯಿ ನಮ್ಮಮ್ಮ, ನಿನ್ನ ಹತ್ರ ಇನ್ನೂ ಎಷ್ಟು ಆಗಬೇಕು ನಾನು ಹೋಗತ್ತ. ಅದೆಲ್ಲ ಸರಿ, ಒಳಗೆ ಕೂತ್ಕೊಂಡವನಲ್ಲ ಆಯ್ಪ್ನಾರೆ, ಯಾರು ಗೊತ್ತು ರಾಮವನ್ನು ಕರ್ಕೊಂಬ ಅಂತಂದ ಕರ್ಕೊಂಬಂದೆ. ನಡಿಯೋ ಒಳಕ ಸ್ನೇಹಿ. ಅಯ್ಯೋ ನಾನು ನನ್ನ ಮಗನ್ನ ಎಲ್ಲಿ ಮೇಲಿಂದ ದಬ್ಬಿಟ್ರು ಅಂತ
ದಿಗ್ಲೆತ್ಕೊಂಡ್ಬಿಟ್ಟಿರ್ತಮ್ಮ. ಅದಕ್ಕೆ ದಬ್ಬುತ್ತಾರೆ ನಿನ್ನ ಮಗನ. ಓಹೋ ಅಂತ ದಬ್ಬಿತ್ರಲ್ಲ ನೀನು ಸರೋಜಕ್ಕ. ಓ ಏನೇ ಸವಿತಾ ಇದೆಯಾ ಊರಾಗ? ಏನು ಕಳ್ಳೇಳು, ನನ್ನ ಮಗನ ಬಂದಲ್ಲ, ಮಗುನ ಕರ್ಕೊಂಬರಕ್ಕೆ ಹೋಗೋಣಂತೆ. ಕರ್ಕೊಂಬರ್ಲಿ. ಯಾಕೋ ನಾವು ಇಲ್ಲಿಗೆ ಬಂದಿರೋ ಟೈಮು ಸರಿ ಇಲ್ಲ ಅನಿಸ್ತದೆ. ಒಂದರಿಂದ ಒಂದು ಏನೋ ಹಿಂಗೆ ಕಷ್ಟಗಳು. ಫಸ್ಟು ನಮ್ಮ ಮನೆಗೆ ಸೇರ್ಕೊಂಬಿಡ್ಬೇಕು ನಾವು. ಅಲ್ಲ ಅತ್ತೆ, ನಾನೊಂದು ಬೀಗ ಹಾಕ್ಕೊಂಡೋಗಿದ್ದೀನಿ, ನೀನೊಂದು ಬೀಗ ಹಾಕಿದ್ಯಲ್ಲತ್ತೆ, ಸರಿನೇನತ್ತೆ? ಸರಸ್ವತಿ ಅವ್ರ ಮನೆಗೆ ಹೋಗಿ ಮಲ್ಕೊಂಡಿದ್ದಿ, ಎತ್ತು ಬಂದೆ ನಾನಿವಾಗ. ಅಲ್ಲೇ ಹೋಗಿ 3-4 ದಿವಸ ಆಯಿತು. ಎಲ್ಲ ಹೋಗಿದ್ದೆ ನೀನು? ನಾನು ಕೇಳ್ಬೇಕು ತಾನೆ, ಎತ್ತಾ ಇದ್ದೀನಿ ಅಂತ. ನಾವೇನು ಅನ್ಕೊಳ್ಳೋದು? ಹಾಂ? ಅಯ್ಯೋ ನಾನು ನಮ್ಮೂರಿಗೆ ಹೋಗಿದ್ನಿ. ನಮ್ಮದು ಮನೆ ಬಿದ್ದೋಗಿತ್ತಲ್ಲ, ಅದು ಹೆಂಗದು ಏನು ಅಂತ ನೋಡ್ಕೊಂಬರೋಣ ಅಂತ ನಮ್ಮೂರಿಗೆ ಹೋಗಿದ್ದೆ. ಅಲ್ಲಮ್ಮ, ನಿಮ್ಗೆ ಗುಟ್ಟು ರಟ್ಟಾಗ್ಬಿಡ್ತದೆ ಅಂತ ನನ್ನ ಹತ್ರ ನಿನ್ನ ಗಿಲಿಟ್ ಮಾತು ಹೇಳ್ತಾ ಇದೆಯಾ? ನೀನು ಎತ್ತೋಗಿದ್ದೆ ಏನು ಕತೆ ಅಂತ ನಾನು ಚೆನ್ನಾಗಿ ಕೇಳೋದು ಇಲ್ಲ. ಅತ್ತೆ ದೇವರನಿಗೂ ನಾವು ಮನೆ ಇತ್ತಲ್ಲ ನಮ್ಮ ಅಮ್ಮನವ್ರದ್ದು, ಅದು ಬಿದ್ದೋಗಿತ್ತಲ್ಲ, ಅದಕ್ಕೆ ಊರ ಹತ್ರಕ್ಕೆ ಹೋಗಿ ಬಂದಿದ್ನೆ. ಮುಚ್ಚಲೆ ಬಾಯಿ ಮುಚ್ಚು, ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಯಾಕತ್ತೆ ಏನಾಯ್ತದೆ? ಇವಳು ಮಗನು ಮದುವೆ ಮಾಡ್ಕೊಂಡವನೆ. ಯಾರು? ಮನುನೇ? ಮನುನೇ ಮದುವೆ ಮಾಡ್ಕೊಂಡವನೆ. ಹುಡುಗಿ ಯಾರು? ಅಲ್ಲಿ ನಿಂತವಳಲ್ಲ ಅವಳನ್ನ ಕೇಳಿ ಹೇಳ್ತಾಳೆ. ಸವಿತಾ ನನ್ನ ಅಕ್ಕ ಹೇಳ್ತದೆ ನಿಜ ನೀನೇ? ಅಯ್ಯೋ ಸರೋಜಕ್ಕ, ನಾನೇನು ಮಾಡಕ್ಕೆ ಹೋಗಿದ್ನಾ? ದೇವರಣಗೂ ನಂಗೆ ಅದಕ್ಕೆ ಸಂಬಂಧನೇ ಇಲ್ಲ. ಅವ್ನು ಮಾಡ್ಕೊಂಡಿರೋದು ಹುಡುಗಿ ಇಲ್ಲೇ ಪಕ್ಕದೂರು. ಅವ್ನು ಮಾಡ್ಕೊಂಡು ಆದಮೇಲೆ ನನಗೆ ಬಂದು ಹೇಳ್ದ. ನಾನು ಬೈದ್ನಿ, ತಾತನ ಕೇಳೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲೇ ನಮ್ಮ ಮಾವನ್ಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ, ನೀನೇನೋ ಆಗಲಿ ಹಿಂಗೆ ಮದುವೆ ಮಾಡ್ಕೊಂಬಿಟ್ಟವನೆ ಅಂತ. ಅಯ್ಯೋ ನಾನು ಹೇಳೋಣ ಅಂತಲೇ ಅನ್ಕೊಂಡಿದ್ನಮ್ಮ. ಹೆಂಗೆ ಹೇಳೋದು ಮಾವನ್ಕ ಅಂತ ನನಗೆ ದಿಗ್ಲಾತದೆ. ಇಷ್ಟಿನಿಂದ ಅವ್ರ ಮನೆಗೆ ಇದ್ನಿ ನಾನು. ಓ ಹಂಗಾದ್ರೆ ಬೀಗ್ರ ಮನೆಗೆ ಹೋಗಿದ್ದೀನೋ? ಸೊಸೆ ಮನೆಗ? ಅವ್ರ ಮನೆಗೆ ಇದ್ನಿ. ಇವನೇ ಕರ್ಕೊಂಡೋದ್ನು. ಹುಡುಗಿನೂ ಚೆನ್ನಾಗದೆ, ಗಂಡು ಮಕ್ಳಿಲ್ಲ ಏನೂ ಇಲ್ಲ, ಇರೋದು ಒಬ್ಬಳೆ ಮಗಳು. ಹೊಡೆದೆ ಲ್ಯಾಟ್ರಿ? ಅಯ್ಯೋ ಏನು ಲ್ಯಾಟ್ರಿ ಹೊಡೆಯೋದು ಹೋಗು. ಈ ವಿಷಯ ನಮ್ಮ ಮಾವನ್ಕಂಗೆ ಹೇಳೋದು ಅಂತ ನನಗೆ ದಿಗ್ಲಾತದೆ. ಅಯ್ಯೋ ಎಲ್ಲ ಮುಗಿದ್ಮೇಲೆ ಇನ್ನೇನು ದಿಗ್ಲಾಗೋದು ನಿಂಕ? ನೀನು ಹೋಗಿದ್ಯಾ, ನೆಂಟಸ್ಥಾನ ಬೆಳೆಸ್ತಾ ಇದೆಯಾ, ಅವನು ಹೋಗೋನೆ ಮದುವೆ ಮಾಡ್ಕೊಂಬಂದವನೆ. ಇನ್ನೇನು ಕಡೆಗೆ ಹೇಳಕ್ಕೆ ದಿಗ್ಲು ಬೀಳ್ತಾ ಇದ್ದಂತೆ, ಗಿಲಿಟ್ ಮಾತು ಹೇಳ್ತೀಯಾ? ನೀನು ಬಲ್ ಗಿಲಿಟ್ ಸಣ್ಣ ಬಿಡ ಅಂತಿಂತವಳಲ್ಲ. ಮತ್ತೆ ಎಲ್ಲ ನೋಡ್ಕೊಂಡು ಬೀಗ ಕೊಡುತ್ತೆ, ನನ್ನ ಮನೆಗೆ ಹೋಗ್ಬೇಕು ನೋಡ. ನಾನು ಯಾವ ಬೀಗನೂ ಕೊಡಲ್ಲ. ನೀ ಮತ್ತೆ ಅಲ್ಲವಳೆ ಅವಳನ್ನ ಹೋಗಿ ಕೇಳೋಗು, ಅಲ್ಲಿರೋಗು. ನಿಂಕ ಯಾವುದೇ ಸಂಬಂಧ ಇಲ್ಲ. ನೀನು ನನಗೆ ಸೊಸೆನೂ ಅಲ್ಲ, ನಾನು ನಿಂಗೆ ಅತ್ತೇನೂ ಅಲ್ಲ. ನಿಮ್ಮ ಮತ್ತೆ ಅಲ್ಲವಳೆ ಹೋಗಿ ಅವಳನ್ನ ನನಗೆ ಮನೆ ಬೇಕು, ಇರೋಕ್ಕೆ ಜಾಗ ಬೇಕು ಅಂತ ಕೇಳೋಗು. ನಮ್ಮ ಮನೆಗೆ ಇನ್ನೂ ಯಾರಿಗೂ ಮನೆ ಕೊಡಲ್ಲ. ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಅತ್ತೆ ಹಂಗೆ ಅನ್ಬೇಡ ಅತ್ತೆ. ಯಾಕತ್ತೆ ಹಿಂಗಂತ ಇದೆಯಾ? ನಾನು ಏನು ತಪ್ಪು ಮಾಡಿದ್ನತ್ತೆ? ನಾನು ಎಲ್ಗೆ ಹೋಗ್ಲತ್ತೆ? ನನಗೆ ಯಾರವ್ರತ್ತೆ? ಅಯ್ಯೋ ಇದರೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲೇ. 3-4 ದಿವಸದಿಂದ ಬೀಗ್ರ ಮನೆಗಿದ್ದಲ್ಲ, ಹೋಗು, ಅಲ್ಲೇ ಇರೋಗು. ಯಾರು ಬೇಡ ಅಂತಂದ್ರು? ಅಲ್ಲ ಅವ್ರ ಮನೆಗೆ ಎಷ್ಟು ದಿನ ಅಂತ ಇರೋಕ್ಕಾಗ್ತದತ್ತೆ? ಅತ್ತೆ ನನಗೆ ಬೀಗ ಕೊಡತ್ತೆ. ಹೋಗೋಗ ಯಾರ್ಕನ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ತಾನೇ ನೀನು? ಆವಾಗ ಅತ್ತೆ ಜ್ಞಾಪಕ ಬಂದಿಲ್ಲ, ಇವಾಗ ಜ್ಞಾಪಕ ಬಂದಲ್ಲ ನೋಡ. ನೀನು ಎಷ್ಟು ಕೇಳಿದ್ರು ಅಷ್ಟೇ, ನಾನು ಮಾತ್ರ ಮನೆ ಬೀಗ ಕೊಡಲ್ಲ. ಹೋಗು, ನಿಮ್ಮ ಅತ್ತೆ ಅಲ್ಲ ಅವಳೆ, ಹೋಗಿ ಕೇಳೋಗು. ಅತ್ತೆ ಯಾಕತ್ತೆ ಹಿಂಗೆಲ್ಲ ಅಂತ ಇದೆಯಾ? ನಾನು ಎತ್ತೋಗ್ಬೇಕತ್ತೆ. ಅಯ್ಯಮ್ಮನ ಕೇಳೋಕ್ಕಾಗ್ತದೆ ಅತ್ತೆ? ಮಾವನ್ ತಾನೇ ಹೇಳಿದ್ದು ಇಲ್ಲೇ ಇರಮ್ಮ ಅಂತಂದ್ಬಿಟ್ಟು. ನಂಗೆ ಮನೆ ಕೊಟ್ಟಿದ್ದೆ, ಇವಾಗ ನೀನು ಬೀಗ ಕಿತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಲತ್ತೆ? ಏನು ಮಾಡ್ಲತ್ತೆ? ಅಯ್ಯೋ ಯಾಕೋ ಅಮ್ಮನ ಹೇಳ್ತಾವಳೆ ಪಾಪ. ಅವ್ರ ಗಂಡನೇನು ಹೆಲಿಕಾಪ್ಟರ್ಗಿಂದ ಬಿದ್ದು ಸತ್ತಿಗಿತ್ತು ಹೋದ್ನೋ ಹೆಂಗೋ. ಅತ್ತೆ ಎಲ್ಲನೋ ಕಳ್ಕೊಡತ್ತೆ ಪಾಪ. ಏನು ಮಾಡೋಕ್ಕತ್ತದ? ಅವಳು ಕ್ಯಾನ್ಸರ್ ಪೇಷಂಟು. ಲೈ ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿ ಮುಚ್ಕೊಂಡಿರ್ಬೇಕೆ. ಅವ್ರ ಅತ್ತೆ ಅವಳಲ್ಲ, ಹೋಗಿ ಕೇಳಿ ಬಿಡೆ, ಕೊಡ್ತಾಳೆ ಬಿಡೆ. ಆ ಕಡೆಗೆ ಒಂದು 2-3 ರೂಮ್ಗಳವಲ್ಲ, ಅವ್ನು ಕೊಡ್ಲಿ ಬಿಡು, ಅದ್ರಾಗಿರ್ಲಿ ಬಿಡು. ನಮ್ಮನೆಗೆ ಏನು ಕೆಲಸ ಇವಳ್ಕ? ಏನೋ ಕೆಲಸ ಇವಳ್ಕ? ನಾನು ಕೊಡಲ್ಲ ಅಂದರೆ ಕೊಡಲ್ಲ. ನೀನು ಸತ್ರ ಸಾಯಿ ಬದುಕ್ರೆ ಬದುಕೋ, ನನಗೇನಾಗಬೇಕು? ನನಗೆ ಯಾವುದೇ ಸಂಬಂಧ ಇಲ್ಲ. ಅತ್ತೆ ನಿಂಗೆ ಕಾಲು ಕಣ ಬೀಳ್ತೀನಿ, ಹಂಗೆ ಅನ್ಬೇಡ ಅತ್ತೆ. ನನಗೆ ಯಾರೂ ಇಲ್ಲ ಅತ್ತೆ. ತಂದೆ ತಾಯಿ ಇಲ್ಲ, ಅನಾಥಳತ್ತೆ, ಕಟ್ಕೊಂಡಿರೋ ಗಂಡು ಇಲ್ಲ, ಮಗನೂ ಇಲ್ಲ. ಅವ್ರವ್ರ ಪಾಡ್ಗೆ ಅವ್ರವ್ರು ಬದುಕೊಳಕ್ಕೆ ಹೋಗೋರೆ. ನಾನು ಏನತ್ತೆ ಮಾಡಲಿ? ನಾನು ಎಲ್ಲಿಗೆ ಹೋಗ್ಲತ್ತೆ? ಯಾಕತ್ತೆ ಹಿಂಗೆಲ್ಲ ಮಾಡ್ತಾ ಇದೆಯಾ? ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಹೋಗಿ ನಿಮ್ಮ ಅತ್ತೇನು ಕೇಳೋ, ಇದೊಂದು ಧರ್ಮಛತ್ರ ನೋಡಕ್ಕ ಸರೋಜಕ್ಕ. ನಾನು ಎತ್ತಕ್ಕ ಹೋಗ್ಲಿ? ಮಗನೂ ಹೇಳ್ತೀರಾ ಮಾಡ್ತೀರಾ? ಮದುವೆ ಮಾಡ್ಕೊಂಬಂದು ಗಂಡು ಎಂಟ್ರು ಸತ್ತವಳೋ ಬದುಕೊಳ್ಳೋ ಇಲ್ಲ ಅಂತ ಬಗ್ಗೆ ಕೂಡ ನೋಡಲ್ಲ. ಏನು ಮಾಡ್ತಾವಳು ಅಂತ. ಇವಾಗ ನಾನು ಎತ್ತಕ್ಕ ಹೋಗ್ಲಿ? ಓ ನಿನ್ನ ಗಂಡು ಕಣ್ಣು ಚಿನ್ನ ಕಾಣ್ತಾ ಇದೆಯೇನೆ? ನಿನ್ನ ಗಂಡು ಅಷ್ಟೇ ಬರಲ್ಲ. ಅವಳು ಸಂಧ್ಯಾ ಹಾಕಿದ್ದ ಗೆರೆ ನಿನ್ನ ಗಂಡು ದಾಟಲ್ಲ. ಯಾಕಂತ ಕೇಳು. ಅವ್ರ ಅಪ್ಪನವರು ಕೋಟಾಧೀಶ್ವರು, ಗಂಡು ಮಕ್ಕಳಿಲ್ಲ ಏನೂ ಇಲ್ಲ. ಇರೋದು ಒಬ್ಬಳೇ ಮಗಳು. ಆಸ್ತಿ ಸಿಗ್ತದೆ ಅವನ್ಕ. ಅವನು ನಿನ್ನ ಬಂದು ನೋಡ್ತಾನ. ಇನ್ನು ಬೆಮೆ ನಿಂಕ. ಬೆಮೆನ್ ಬಿಟ್ಬಿಡು. ಅವಳು ಅಡ್ಡು ಬಸ್ತಾಗ ಇಟ್ಕೊಂಡವಳು ಅವನ್ನ. ಅವ್ನು ಬರಲ್ಲ ಇನ್ನ. ಬರ್ದಿದ್ರೆ ಹೋಗ್ಲಿ ಬಿಡಕ್ಕ. ನನಗೆ ಬೀಗ ಇಸ್ಕೊಡಕ್ಕ ಅತ್ತೆ ಹತ್ರ ಕೇಳ್ಬಿಟ್ಟು. ಅಮ್ಮನ ಕೊಡಲ್ಲ, ಹೋಗು. ಅಲ್ಲೇ ಯಾವನ ರೂಮ್ಗಳವಲ್ಲ, ನಿಮ್ಮ ಅತ್ತೆನ ಹೋಗಿ ಕೇಳೋಗು ಕೊಡ್ತಾಳೆ ಹೋಗು. ಅವಳು ನಾನು ಹೋದ್ರೆ ಬೈಕಂತಳಕ್ಕ, ಅದಕ್ಕೆ ನಾನು ಅಲ್ಲಿಗೆ ಹೋಗೋದೇ ಇಲ್ಲ. ಇವಾಗ ಕೇಳೋಗು ಕೊಡ್ತಾಳೆ ಹೋಗು. ಅಕ್ಕ ನೀನೇ ಏನೇನ ಮಾಡಿ ಬೀಗ ಇಸ್ಕೊಡಕ್ಕ ಸರೋಜಕ್ಕ. ನಿಂಗೆ ಕೈ ಮುಗಿದು ಕೇಳ್ಕೊಂತೀನಕ್ಕ. ಅಮ್ಮ ನಂಗೆ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಅತ್ತೆಗೆ ಮೊದಲೇ ಬಾಯಿ ಮುಂದೆ. ನಿಮ್ಮ ಅತ್ತೆನ ಕೇಳೋಗು. ಆಮೇಲೆ ಏನು ಹೇಳ್ತಾಳೆ ನೋಡೋಣ. ಹೋಗಿ ಫಸ್ಟ್ ನೀನು ಕೇಳೋಗು. ಅಯ್ಯೋ ಪಾಪ
ಅಯ್ಯೋ ಅನ್ಸ್ತದೆ ಇವಳು ನೋಡ್ತಾ ಇದ್ರೆ ನಂಗೆ. ತಂದೆ ತಾಯಿ ಇಲ್ಲ, ಏನೂ ಇಲ್ಲ. ಹಾಂ, ಕಾಯಿಲೆ ಬೇರೆ. ಅಯ್ಯೋ ಹೋಗು, ಆ ಭಗವಂತನೇ ಕಾಪಾಡಬೇಕು. ಯಾರು ಎತ್ತಲ್ಲ ಹೋಗ್ಕೊಂಡ್ಲೆ, ನನ್ನ ಗಂಡು ಎತ್ತೋಗ್ಬಿಟ್ನೋ ಏನು ಕತೆ? ಹಾಂ, ಕತ್ಲಾಗಿ ಬೆಳಕಾಯ್ತು, ಇನ್ನೂ ಆಸಾಮಿ ಪತ್ತೆ ಇಲ್ಲೇ. ಫೋನು ರಿಂಗ್ ಆಗ್ತದೆ, ಫೋನ್ ಎತ್ತುತ್ತಾ ಇಲ್ಲ. ಏನಾದ್ನು ಅಂತ ತಿಳ್ಕೊಳೋದು ನಾನು. ಮುಂದುವರಿಯುವುದು